ಹಾಯ್ ಗಾಯ್ಸ್, ನಮಸ್ಕಾರ. ಇವತ್ತು ಫ್ರೆಂಡ್ಶಿಪ್ ಡೇ ಸ್ಪೆಷಲು. ನಾವು ಒಂದು ಪೇಂಟಿಂಗ್ ಚಾಲೆಂಜ್ ಮಾಡ್ತಾ ಇದ್ದೀವಿ. ಸೊ ಏನ್ ಪೇಂಟ್ಸ್ ಮಾಡ್ತೀವಿ ಅಂತ ನಾವು ಇನ್ನ ಹೇಳಿಲ್ಲ ಈಚ್ ಅದರಿಗೆ. ನಾವು ಸರ್ಪ್ರೈಸ್ ಇಡ್ತಾ ಇದ್ದೀವಿ. ಅಂಡ್ ಅದೇ, ಸೊ ಇವಾಗ ನಾವು ಏನ್ ಪೇಂಟಿಂಗ್ ಮಾಡ್ತೀವಿ ಅಂತ ನೋಡ್ಬೇಕು. ಥೀಮ್ ಇರೋದು ಫ್ರೆಂಡ್ಶಿಪ್ ಡೇ. ಅಂಡ್ ಇದ್ರಲ್ಲಿ ಏನಂದ್ರೆ 30 ಮಿನಿಟ್ಸ್ ಟೈಮರ್ ಇರುತ್ತೆ. ಸೊ ಸೆಟ್ ಮಾಡ್ಬಿಡೋಣ ಜೊತೆಗೆ. ನಿನ್ ಫೋನಲ್ಲಿ ಸೆಟ್ ಮಾಡ್ಬಿಡ್ತೀಯಾ? ಮಾಡು. ನಾನು ನಂದ್ರಲ್ಲಿ ಪೇಂಟಿಂಗ್ ನೋಡ್ಬೇಕು ರೆಫರೆನ್ಸ್ಗೆ. ಓಕೆ, ಅದಕ್ಕೆ ಸೆಟ್ ಮಾಡೋಣ 30 ಮಿನಿಟ್ಸ್ ಟೈಮರ್. ತೋರಿಸ್ಬಿಡಿ ಸೆಟ್ ಮಾಡಿ, ಆಮೇಲೆ ಚೀಟಿಂಗ್ ಆಗ್ಬಾರ್ದಲ್ಲ. ಎಸ್, ಇವಾಗ ಟೈಮು ಕೂಡ ಅದ್ರ ಜೊತೆನೆ ತೋರಿಸ್ತೀವಿ ನಾವು ಸ್ಟಾರ್ಟ್ ಮಾಡ್ಮೇಲೆ. ಇವಾಗ ನೋಡಿ, ಟೈಮು ಕರೆಕ್ಟು 1 ನಿಮಿಷ. 1 ನಿಮಿಷ ಗೈಸ್. ನೋಡಿ, ಟೈಮ್ 3:30 ಆಗಕ್ ಬಂದಿದೆ. ಸೊ ನಾವು 3:30 ಟೈಮರ್ ಸ್ಟಾರ್ಟ್ ಮಾಡ್ತೀವಿ. ಕರೆಕ್ಟ್ 4 o'clock ಇದು ಎಂಡ್ ಆಗುತ್ತೆ. ಈಗ 30ಗೆ ಸೆಟ್ ಮಾಡಿದ್ದೀನಿ. 30 ಮಿನಿಟ್ಸ್ಗೆ ಸ್ಟಾರ್ಟ್ ಆಗುತ್ತೆ. ಕ್ಯಾನ್ವಾಸ್ ಓಪನ್ ಮಾಡ್ಮೇಲೆ ಸ್ಟಾರ್ಟ್ ಮಾಡೋಣ. ಓಕೆ, 30ಗೆ ಇದು ಸೆಟ್ ಇದೆ. ಅರೆ, ನೋಡಿ ಪೆನ್ಸಿಲ್ ತಗೊಂಡಿಲ್ಲ. ನಿಮ್ ಜಾಮೆಟ್ರಿ ಬಾಕ್ಸ್ ತಗೊಳ್ಳಿ. ಬೇಕಾ? ಏನೋ ದೊಡ್ಡ ಪೇಂಟರ್ ಪೆನ್ಸಿಲ್ ಬೇರೆ ಬೇಕು. ನೋಡೋಣ. ಸೊ ಕ್ಯಾನ್ವಾಸ್ ತುಂಬಾ ಮಿನಿ ಸೈಜ್ ತಗೊಂಡಿದೀವಿ ನಾವು, ಯಾಕಂದ್ರೆ 30 ಮಿನಿಟ್ಸ್ ಪೇಂಟ್ಸ್ ವಿತ್ ಬ್ರಷ್ ಎಲ್ಲ ರೆಡಿ ಇಟ್ಕೊಂಡಿದ್ದಾರೆ. ವಾಟರ್ 30 ಮಿನಿಟ್ಸ್ ಚಾಲೆಂಜ್ ಅಲ್ಲ, ಸೊ ನಾವು ಚಿಕ್ಕ ಕ್ಯಾನ್ವಾಸ್ ತಗೊಂಡಿದೀವಿ. ಇಬ್ರು ಸ್ಮಾಲ್ ಕ್ಯಾನ್ವಾಸ್. ಪೆನ್ಸಿಲ್ ಎಲ್ಲಿ? ನಿಮ್ ಜಾಮೆಟ್ರಿ ಬಾಕ್ಸ್ ಅಲ್ಲಿ ಇರ್ಬೇಕಲ್ಲ. ಜಾಮೆಟ್ರಿ ಬಾಕ್ಸ್ ಇಲ್ಲ. ಓಹ್, ಬ್ರಷಸ್ ಇದಾವೆ. ಇಲ್ಲೆಲ್ಲ ಪೇಂಟ್ಸ್ ಇದಾವೆ. ಹೇಳ್ಬೇಕು ನೀವೇ. ಅದೇ ಹೇಳ್ದೆ ನಾನು. ಇಲ್ಲಿ ನೋಡಿ, ಇಲ್ಲಿ ಬ್ರಷ್, ಪೇಂಟ್ಸ್, ಇಲ್ಲಿ ಪೇಂಟ್ಸ್ ಇದೆ. ಬೇರೆ ಬೇರೆ ವೆರೈಟಿ, ಬೇರೆ ಬೇರೆ ಇದ್ರಲ್ಲಿ ಪೇಂಟ್ಸ್ ಗಳು ಇಟ್ಕೊಂಡಿದ್ದಾರೆ. ಯಾವ ಅಂತ ನಂಗೆ ಅಷ್ಟು ನಾಲೆಜ್ ಇಲ್ಲ. ನೋಡಿ ನಿಮಗೆ ಅಯ್ಯೋ, ನೀನೇ ಹಾಕೊಬೇಕು ಹಂಗಂದ್ರೆ ಸೆಂಟರ್ ಇಡೋಣ. ಇದು ಪೋಸ್ಟರ್ ಕಲರ್ಸ್. ಇವು ಅಕ್ರಿಲಿಕ್ ಪೇಂಟ್ಸ್. ಅದ್ರಲ್ಲಿ ಅಕ್ರಿಲಿಕ್ ಅಲ್ಲೇ ಪೇಸ್ಟಲ್ಸ್ ಇವು. ಆಮೇಲೆ ಇವು ಪರ್ಲ್ ಮೆಟಾಲಿಕ್ ಕಲರ್ಸ್. ಶೈನ್ ಏನಾದ್ರು ಕೊಡ್ಬೇಕಂದ್ರೆ ಸೊ ತಗೊಂಡ್ ಇಟ್ಟಿದ್ದೀನಿ. ಅಂಡ್ ಬ್ರಷಸ್ ಸಿಂಥೆಟಿಕ್ ಇದೆ, ಮತ್ತೆ ಸ್ಕ್ವಿರಲ್ ಟೈಲ್ ಹೇರ್ ಇದೆ ಅಲ್ಲ, ಅದ್ರದ್ದು ಬ್ರಷಸ್ ಇದಾವೆ. ನಾನು ಸಿಂಥೆಟಿಕ್ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಅಕ್ರಿಲಿಕ್ ಅಲ್ಲ, ಸೊ ಸ್ವಲ್ಪ ಗಟ್ಟಿ ಬರುತ್ತೆ. ಹಂಗಾಗಿ ಆ ಬ್ರಷಸ್ ನನಗೆ ಹಾಳು ಮಾಡಕ್ ಇಷ್ಟ ಇಲ್ಲ. ಫ್ರೀ ಹ್ಯಾಂಡ್ ನಾಲೆಜ್. ಇವಳು ಒಬ್ಬ ಆರ್ಟಿಸ್ಟ್, ನಾನು ನಾನ್ ಆರ್ಟಿಸ್ಟ್. ಚಾಲೆಂಜ್ ಒಬ್ಬ ಆರ್ಟಿಸ್ಟ್ ಅಂಡ್ ನಾನ್ ಆರ್ಟಿಸ್ಟ್ ಮಧ್ಯೆ ಇದೆ. ನೋಡ್ತಾ ಇರಿ. ನಾನೇನ್ ಆರ್ಟಿಸ್ಟ್ ಏನಲ್ಲ, ಬರುತ್ತೆ ಚೂರು. ಸ್ಟಾರ್ಟ್ ಮಾಡೋಣ. ನಿಮ್ ಲಾಗರ್ ಆರ್ಟಿಸ್ಟ್, ಅವರು ಸಿಸ್ಟರ್ ಆರ್ಟಿಸ್ಟ್ ಅಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಆಕ್ಚುಲಿ ಅವರು ಕೂಡ ಒನ್ಸ್ ಅಪಾನ್ ಎ ಟೈಮ್ ಆರ್ಟಿಸ್ಟ್. ಈಗ ಅವಳು 4 years ಟೈಮ್ ಕೊಡಕ್ಕಾಗಿಲ್ಲ. ಸೊ ಲೆಟ್ ಸ್ಟಾರ್ಟ್. ನೋಡಿ ಗೈಸ್, ಓಹೋ, ಏನೇನೋ ಪೆನ್ಸಿಲ್ ತಗೊಂಡೆಲ್ಲ ಮಾಡ್ತಿದ್ದಾಳೆ. ಅವರು ಸ್ಕೆಚ್ ಮಾಡ್ಕೊಂಡು ಡ್ರಾಯಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದಾರೆ. ಬಟ್ ಇವ್ರು ನೋಡಿ, ನಾವು ನಾನ್ ಆರ್ಟಿಸ್ಟ್ ಅಂತ ಹೇಳೋರು ಎತ್ಕೊಂಡ್ಬಿಟ್ಟು ಡೈರೆಕ್ಟ್ ಪೇಂಟ್ ಇಂದಾನೇ ಮಾಡ್ತಾರಂತೆ. ಸೊ ಇವ್ರು ಡೇರಿಂಗ್ ಬಿಡಿ, ತುಂಬಾ ಡೇರಿಂಗ್ ಇದೆ ಅವರಿಗೆ. ಕಾನ್ಫಿಡೆಂಟ್, ನಾವು ನಂಬಿಕೆ ತುಂಬಾ ಮುಖ್ಯ ಗೈಸ್ ಅವ್ರ ಮೇಲೆ ಅವರಿಗೆ. ಸೊ ಅವರಿಗೆ ವಿಪರೀತ ನಂಬಿಕೆ ಇದೆ ತಮ್ಮ ಮೇಲೆ. ಸೊ ಸ್ಟಾರ್ಟ್ ಈ ತರ ಮಾಡ್ತಾ ಇದ್ದಾರೆ ನೋಡಿ. ಉಫ್, ಸ್ವಲ್ಪ ಆಗ್ಲಿ ತೋರಿಸ್ತೀನಿ ನಿಮಗೆ. ಇವರು ಏನೋ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ, ಸ್ಕೆಚ್ ಮಾಡ್ಕೊಂಡ್ಬಿಟ್ಟು ಮಾಡೋಣ ಅಂತ. ಕಾಂಪಿಟೇಷನ್ ಟಫ್ ಇದೆ. ತುಂಬಾ. ನೋಡಿ ಗೈಸ್, ಅವ್ರ ಲ್ಯಾಂಗ್ವೇಜ್ ನೋಡಿ ಗೈಸ್. ಇಲ್ಲಿ ಗಂಟೆ ಎಲ್ಲಿಂದ ಬಂತು ಗೈಸ್? ಗಂಟೆ ಬೇಕಿತ್ತ? ಇಲ್ಲಿ ಸ್ಕೂಲಲ್ಲಿ ಇದ್ರೆ ಸಾಕು ಗಂಟೆ. ಇಲ್ಲಿ ಗಂಟೆ ಟಫ್ ಇದೆ ಅಂದ್ರೆ ಒಬ್ಬ ಆರ್ಟಿಸ್ಟ್ ಅಂದ್ರೆ ನಾನ್ ಆರ್ಟಿಸ್ಟ್ ಮಧ್ಯೆ ಏನ್ ಚಾಲೆಂಜ್? ಅವರೇ ಹೇಳಿದ್ರು ಗೈಸ್ ಚಾಲೆಂಜ್ ಅಂತ. ಈಗ ಹೇಳ್ತಾರೆ ನಾವು ಆರ್ಟಿಸ್ಟ್ ಅಲ್ಲ, ಸೊ ನಮ್ಮ ಮಧ್ಯೆ ಏನ್ ಚಾಲೆಂಜ್, ನಾವು ಮಾಡ್ತಾ ಇದೀವಿ ಅಂತ ಅಷ್ಟೇ. ಜಸ್ಟ್ ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್. ಓಹ್, ಪಾರ್ಟಿಸಿಪೇಷನ್ ಈಸ್ ಇಂಪಾರ್ಟೆಂಟ್ ಅಂತ ಹಾಗಂತ ಹೇಳ್ತಾ ಇದ್ದಾರೆ. ನೋಡೋಣ ಏನ್ ಮಾಡ್ತಾರೆ. ಇವ್ರೇನು ಬಾರ್ಡರ್ ಕೊಡ್ತಾ ಇದ್ದಾರೆ. ಓಹೋ, ಇವರು ಬ್ರೌನ್ ಬಾರ್ಡರ್ ಕೊಡ್ತಾ ಇದ್ದಾರೆ. ಇವರು ಏನೋ ಒಂದ್ ನೋಡ್ರಪ್ಪ, ಏನ್ ಮಾಡ್ತೀವಿ, ಏನೋ ಗರ್ಲ್ ಡ್ರಾ ಮಾಡ್ತಾ ಇದ್ದಾರೆ.
ಏನೋ ಒಂದ್ ನೋಡಕ್ಕ ಮಾಡ್ತೀವಿ. ನೋಡಿ ಗೈಸ್, ನೀವು ಸುಮ್ಮನೆ ನೋಡ್ತಾ ಇರಿ ಅವ್ರು ಏನು ಮಾಡ್ತಾರೆ ಏನಿಲ್ಲ ಅಂತ. ನಮಗೆ ಎಂಡ್ ರಿಸಲ್ಟ್ ಏನಿವೆ ಗೊತ್ತಾಗುತ್ತೆ. ಕರೆಕ್ಟ್. ತುಂಬ ಬ್ಯುಸಿ ಶೆಡ್ಯೂಲಿಂದ ತಮಗೆ ತಾವು ಟೈಮ್ ಮಾಡ್ಕೊಂಡ್ಬಿಟ್ಟು, ಇಲ್ಲ ಫ್ರೆಂಡ್ಶಿಪ್ ಡೇಗೆ ನಾವು ಇಬ್ಬರು ಏನಾರು ಮಾಡೋಣ, ಸಿಸ್ಟರ್ಗಿನ ಬೇರೆ ಫ್ರೆಂಡ್ಸ್ ಬೇಕಾ ಅಂತೇಳಿ ಇಬ್ಬರು ಮಾಡ್ತಾ ಇದ್ದಾರೆ. ಬಸ್ ಇಮೋಷ್ನಲ್ ಮಾಡಿಬಿಟ್ರು ಅವರಮ್ಮಂಗೆ. ಸಿಸ್ಟರ್ಸ್ ಆರ್ ಫ್ರೆಂಡ್ಸ್, ಫಸ್ಟ್ ಸಿಸ್ಟರ್ ಆಮೇಲೆ ಬೇರೆಯವರು ಅಂತ. ಅದಕ್ಕೆ ನಾನು ತುಂಬ ಇಮೋಷ್ನಲ್ ಆಗಿಬಿಟ್ಟು ಶೂಟ್ ಮಾಡ್ತಾ ಇದ್ದೀನಿ ಗೈಸ್. ಇಲ್ಲಿ ನೋಡಿ, ನಾನು ಸಪೋರ್ಟ್ ಮಾಡಲಾರ್ದೆ ಇನ್ಯಾರು ಮಾಡಬೇಕು? ಸೊ ನಾನಿದ್ದೀನಿ, ನೀನು ಮಾಡು. ಏನಾದ್ರು ಮಾತಾಡಿ. ಓ, ಅಯ್ಯ ಸ್ವಲ್ಪ ಧ್ಯಾನ ಕೊಡ್ತಿದ್ದೀನಿ, ಟೈಮ್ ಕಡಿಮೆ ಇದೆ. ಇವ್ರೇನೋ ಧ್ಯಾನ ಕೊಡ್ತಾ ಇದಾರಂತೆ ಗೈಸ್, ಅದಕ್ಕೋಸ್ಕರ ಸ್ವಲ್ಪ ಮಾತಾಡಕ್ಕೆ ನನಗೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಮಮ್ಮಿ ಅಷ್ಟೆಲ್ಲ ಸಾಂಗ್ ಆಡ್ತಿದ್ರೆ ಕಷ್ಟಪಟ್ಟು ನೀ ನೋಡ್ದೆ. ನಾನ್ ಸಾಂಗ್ ಆಡ ಸ್ಟಾರ್ಟ್ ಮಾಡಿದ್ರೆ ನನ್ ಪೇಂಟಿಂಗ್ ಏನೇನೋ ಆಗೋಗುತ್ತೆ. ನೋಡಿ ಗೈಸ್, ನನ್ನ ಸಾಂಗಿಗೆ ಇಷ್ಟನ್ನು ಬೆಲೆ ಇಲ್ಲ. ನಾನು ಸಾಂಗ್ ಆಡಿದ್ರೆ ಅವ್ರ ಪೇಂಟಿಂಗ್ ಹಾಳಾಗತ್ತೆ. ನಾನು ಹೇಳಿದ್ದು ನಾನ್ ಹಾಡ್ ಆಡ ಸ್ಟಾರ್ಟ್ ಮಾಡ್ದಂದ್ರೆ ಪೇಂಟಿಂಗ್ ಹೇಗ್ ಆಗ್ಬೇಕು ಹಂಗ ಆಗಲ್ಲ, ಹಂಗಾಗಿ ಸ್ವಲ್ಪ ಸುಮ್ನೆ ಇದೀನಿ ಅಂತ. ಪೇಂಟಿಂಗ್ ಹಾಳಾಗ್ಬಾರ್ದು ಅಂತ ಸುಮ್ನೆ ಇದೀನಿ ಅಷ್ಟೇ. ಇಬ್ರು ಕಲಾವಿದ ಅಂತ ನಾವು ಅಟ್ಲೀಸ್ಟ್ ಸ್ವಲ್ಪ ಒಂಚೂರು ಬಾರ್ಡರ್ ಗೀಡರ್ ಎಲ್ಲ ಆಯ್ತಂದ್ರೆ ಅವಾಗ ಸ್ವಲ್ಪ ನಾನು ರೆಸ್ಟ್ ತಗೊನ್ಬೋದು. ಇನ್ನ ನನ್ ಡ್ರಾಯಿಂಗ್ ಆಗಿಲ್ಲ. ಅವಳು ನೋಡಿ ಪೇಂಟಿಂಗ್ ಮುಗ್ಸಕ್ ಬಂದ್ಬಿಟ್ಲು, ಅವಳು ಕ್ಯಾನ್ವಾಸೇ ತುಂಬೋಯ್ತು. ಪೇಂಟಿಂಗ್ ಮುಗ್ಸಕ್ ಬಂದಿನಂತ್ರಿ, ಇದ್ರಕಿನ್ನ ಇನ್ನೇನ್. ಬರೋದೇ ಇಲ್ಲ ಆಚೆ, ಟೈಮ್ ಹೋಗ್ತಾ ಇದೆ ಸುಮ್ನೆ. ನಮ್ಮ ಮನೇಲಿ ಇಬ್ರು ಕಲಾವಿದರಿದ್ದಾರೆ ಅಂತ ಇವತ್ತೇ ನಂಗೆ ಗೊತ್ತಾಗಿದ್ದು. ಮೊದ್ಲಿಂದ ಗೊತ್ತಿತ್ತು ಅಷ್ಟಕ್ಕಷ್ಟು. ಈ ದೊಡ್ಡ ಕಲಾವಿದರಿದಾರಲ್ಲ, ಓ ವೆರಿ ಗುಡ್, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ತುಂಬ ಇಂಟ್ರೆಸ್ಟ್ ಇತ್ತು, ಇವಾಗ ಸ್ವಲ್ಪ ವರ್ಕ್ ಬ್ಯಾಲೆನ್ಸಲ್ಲಿ ಆಗಲ್ಲ ಅಂತ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ಟಿದ್ದಾರೆ. ಆದರೂ ಇವತ್ತು ಅಟೆಂಪ್ಟ್ ಮಾಡ್ತಾ ಇದ್ದಾರೆ. ಇಟ್ಸ್ ಟು ಗುಡ್. ನೋಡಿ, ಬ್ರಷಿಂದನೇ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯಾವ ಪೆನ್ಸಿಲು ಬೇಡ, ಏನು ಬೇಡ. ಓ ಗುಡ್ ಗುಡ್. ನೋಡಿ ಇವ್ರು ಎಲ್ಲಿಗೆ ಬಂದಾರ ನೋಡೋಣ. ಓಹ್, ಅವರು ಕೂಡ ಪೇಂಟಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ರು. ನೋಡಿ ಗಾಯ್ಸ್, ಏನು ಪೇಂಟು ಇದು ನೋಡಿ. ಓಹೋ, ಏನೋ ಇಬ್ರು ಸಿಸ್ಟರ್ಸ್ ಡ್ರಾ ಮಾಡ್ಕೊಂಡಿದ್ದಂಗೆ ಇದ್ದಾರೆ ಅವರು. ನೋಡೋಣ ಏನು ಅಂತ ಎಂಡ್ ರಿಸಲ್ಟ್. ಈಗ ಸದ್ಯಕ್ಕೆ ಫೇಸ್ ಕಲರ್ ಆಗ್ತಾ ಇದ್ದಾರೆ ಅವರು. ಹೇರ್ ಕಲರ್. ಫೇಸ್ ಕಲರ್ ಆದ್ಮೇಲೆ ಹೇರ್ ಕಲರ್ ಅಂತ. ಆಹಾ, ನೋಡಿ ನೋಡಿ ನೋಡಿ. 100 ಸಾರಿ ಹೇಳಿದರು ನೋಡಿ ಸ್ವಾಮಿ, ನಾವಿರೋದೇ ಹೀಗೆ. ನೋಡಿ guys, ಇಲ್ಲಿ ಸ್ವಾಮಿಯಲ್ಲಿ ಸಾಕ್ಷಿ, ಇದು ಪುಟ್ಟ ಗೌರಿಯ ಮದುವೆ. ಇಲ್ಲಿ ಸೀರಿಯಲ್ಗಳು ಯಾಕೋ ಬಂದ್ವು ಮಿಡಲ್ ಅಲ್ಲಿ, ಗೊತ್ತಾಗ್ಲಿಲ್ಲ. ನಾವು ಧಾರಾವಾಹಿಗಳು ನೋಡಿಲಿದ್ರು, ಧಾರಾವಾಹಿಗಳು ಆಡ್ ಕೇಳಿ 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 ಎಲ್ಲ ಆಡ್ ಧಾರಾವಾಹಿಗಳ ಹೆಸರುಗಳು ಹೇಳ್ತಾರೆ. ಯಜಮಾನ ಬರ್ತಿತ್ತಲ್ಲ, ಅದನ್ನ ನೋಡಿ ಚೆನ್ನಾಗಿದೆ. ಅದು ಈಗ ಮುಚ್ಚೋಗಿದೆ ಶೋ, ನಿಂತೋಗಿದೆ ಶೋ, ಅಷ್ಟ್ ಚೆನ್ನಾಗಿತ್ತು ಅದು. ಓ, ಅದೇ ಏನು ಯಜಮಾನ ಶೋ ತುಂಬಾ ಚೆನ್ನಾಗಿತ್ತಂತೆ ಧಾರಾವಾಹಿ. ಯಾಕೋ ಸದ್ಯದಲ್ಲಿ ಸ್ಟಾಪ್ ಮಾಡಿದಾರಂತೆ ಅದನ್ನ. ಅದು ಎಷ್ಟು ಚೆನ್ನಾಗಿತ್ತಂತ ಇದ್ರ ಮೇಲೆ ಗೆಸ್ ಮಾಡಿ. ಯಾ, ನೋಡಿ ಹೇಳಕ್ಕಾಗಲ್ಲ ಅದನ್ನ. ನೋಡಿ, ನಮ್ಮನೆಲ್ಲೂ ಫ್ಯಾನ್ ಇದ್ರು, ಯಜಮಾನ ಫ್ಯಾನ್ ಇವ್ರೆ. ಇವರು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿದ್ರು ಗೈಸ್. ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ನೋಡ್ತಾ ಇದ್ರು. ನಾವು ಮನೇಲಿ ನೋಡಲ್ಲ, ಕೊಡಲ್ಲ ಟಿವಿ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರು ಇವರು. ಅಷ್ಟು ಫ್ಯಾನ್, ಡಯಾಟ್ ಫ್ಯಾನ್ ಇವರು ಯಜಮಾನಿಗೆ. ಮತ್ತೆ ನೋಡಿ, ಅವ್ರು ಮುಂದಕ್ಕೆ ಹೋಗ್ಬೇಕಂತ ಇನ್ಸ್ಟಾನಲ್ಲಿ ನೋಡ್ತಾರೆ ಗೈಸ್. ತಾವೇನ್ ಹೇಳಕ್ ಇಷ್ಟಪಡ್ತೀರಾ? ಸೀರಿಯಲ್ ನೀವು ಧಾರಾವಾಹಿ ನೋಡ್ತೀರಾ? ಇಲ್ಲ ಇಲ್ಲ, ನಾನು ಸೀರಿಯಲ್ಸ್ ನೋಡಲ್ಲ. ಆದ್ರೆ ಆತರ ಒಂದ್ ಸೀರಿಯಲ್ ಅಲ್ಲಿ ಯಾವತ್ತಾದ್ರೂ ಒಂದ್ ಕಾಸ್ಟ್ ಆಗ್ಬೇಕು ಅಂತ ಕನ್ಸಿದೆ. ಆ ಕನ್ಸ್ ನನ್ಸಾಗುತ್ತಾ ಇಲ್ಲ ಅಂತ ಗೊತ್ತಿಲ್ಲ, ನೋಡ್ಬೇಕು. ಹಾಗೆ ತಮ್ದೇನಾದ್ರು ತಾವೇನಾದ್ರೂ ಮಾಡ್ಬೇಕು ಅಂತ ಇದೀರಾ ಮುಂದೆ? ಸೋಷಿಯಲ್ ಮೀಡಿಯಾ ಬಿಟ್ಟು ಸಿಸ್ಟರ್ ಲಾಗರ್ ಸಿಸ್ಟರ್. ಯಾ, ಸೋಷಿಯಲ್ ಮೀಡಿಯಾ ಬಿಟ್ಟು ಮುಂದಕ್ಕೆ ಅಷ್ಟು ಮುಂದೆ ಯೋಚನೆ ಮಾಡೋದು. ಏನ್ ಪೊಲಿಟಿಕಲ್ ಕರಿಯರ್ ಏನಾರ ಯೋಚನೆ ಮಾಡಿದ್ದೀರಾ?
ಏನು ಕಾರ್ಪೊರೇಟ್ ಅಲ್ಲೇ ಮುಂದುವರಿಬೇಕು ಅಂತ ಅನ್ಕೊಂಡಿದೀರಾ? ಎಲ್ಲಾ ಬಿಟ್ಟು ಹ್ಮ್. ವರ್ಲ್ಡ್ ಸುತ್ತಬೇಕಷ್ಟೇ. ಸೊ ವರ್ಲ್ಡ್ ಸುತ್ತಕ್ಕೆ ಅಂತ ಕಾಸು ಅಂತ ಬೇಕಾಗತ್ತಲ್ಲ. ತಂಗಿ ಓ ತವರಿಗೆ ಬಾ ತಂಗಿ. ತವರಲ್ಲೇ ಇದೀವಿ, ತವ್ರ ಮನೆಯಲ್ಲೇ ಇದೀವಿ, ಇನ್ನೆಷ್ಟು ತವ್ರ ಮನೆಗೆ ಬರ್ಲಿ ಅಲ್ಲ ಕೇಳಬೇಕಾದ್ರೆ ತವರಿಗೆ ಬಾ. ತವರಲ್ಲೇ ಇರ್ತೀನಿ ನಾನು, ಎಲ್ಲೂ ಹೋಗ್ತಿಲ್ಲ, ಟೆನ್ಷನ್ ತಗೊಂಡ್ಬೇಡ. ನೋಡಿ ಇವ್ರೇನೋ ತವರಿಗೆ ಬಾ ತಂಗಿ ಅಂತ, ಅವ್ರು ನೋಡೋಣ ಆಲ್ರೆಡಿ ತವರಲ್ಲಿದ್ದೀನಿ ಇನ್ನೆಲ್ಲಿಗೆ ಬರ್ಲಿ ಅಂತ ಕೇಳ್ತಾ ಇದ್ದಾರೆ. ಸೊಳ್ಳೆ ಕಷ್ಟ ನನಗೆ. ನೋಡಿ ದಿಸ್ ಇಸ್ ಆಕ್ಚುಲಿ ಸೋ ಇಂಪಾರ್ಟೆಂಟ್ ಗಾಯ್ಸ್. ಬ್ರೇಕಿಂಗ್ ನ್ಯೂಸ್. ನಿಮ್ಮ ಲಾಗರ್ಗೆ ಸೊಳ್ಳೆ ಕಸ್ತು ಬ್ರೇಕಿಂಗ್ ನ್ಯೂಸ್. ಇದೀಗ ಬಂದ ಸುದ್ದಿ, ನಮ್ದೇ ಇದು, ನಾವೇ ಫಸ್ಟ್ ಕಲೆಕ್ಟ್ ಮಾಡಿದ್ದು ಇದನ್ನ. ಬ್ರೇಕಿಂಗ್ ನ್ಯೂಸ್. ಆಯ್ತು, ಎಷ್ಟು ಬ್ರೇಕ್ ಮಾಡ್ತೀರಾ? ಆಯ್ತು, ಓಕೆ. ಅದು ಒಂದು ಸರಿ ಕಾಡು ಕಚ್ಚದಂತೆ ನಾವು ಒಂದು 10 ಸರಿ ಬ್ರೇಕ್ ಮಾಡಿದ್ವಿ, ಅದನ್ನ ಡನ್. ಸುಧಾರಿಸ್ಕೊಳ್ಳಿ, ಪರವಾಗಿಲ್ಲ. ಟೈಮ್ ಎಷ್ಟಿದೆ ಅಂತ ಒಂದ್ಸರಿ ತೋರಿಸ್ತೀರಾ? ರೆಕಾರ್ಡ್ ಮಾಡಿ ಎಷ್ಟಾಯ್ತು ಟೈಮ್? 11 minutes. ಓ ಮೈ ಗಾಡ್, ಅಂದ್ರೆ ಒಂದ್ 20 ನಿಮಿಷ ಉಳಿದಿದೆ ಅಷ್ಟೇ. Yeah. ಏನಾಗುತ್ತೆ? 11 minutes ಆಗಿದೆ ಗಾಯ್ಸ್. 19 minutes ಲೆಫ್ಟ್. ನೋಡೋಣ. ಓಹೋಹೋ, ಇವ್ರು ಏನಿಂದ ಏನ್ ಸ್ಟಾರ್ಟ್ ಮಾಡಿದ್ರು ನಾನು ಸ್ವಲ್ಪ ತಿಳ್ಕೊಳಕ್ ನೋಡ್ತೀನಿ. ಇಷ್ಟೊತ್ತನ ಈಗ ಸ್ಟೆಮ್, ಈಗ ಕರ್ಡ್ ಟ್ರೀ ಮಾಡ್ತಾ ಇದ್ದಾರೆ. ಅದು ಸ್ಟೆಮ್ ಇತ್ತು ನೋಡಿ ಗೈಸ್. ಎಗ್ ಮಾಡ್ತೀನಿ, ಅಂಡ ಮಾಡ್ತೀನಿ, ಹಾಲು ಮಾಡ್ತೀನಿ ಅಂತ ಹೇಳಿ ಏನೇನೋ ಹೇಳ್ತಿದ್ರು. ಈಗ ನೋಡಿದ್ರೆ ಇಲ್ಲೇನೋ ಸೀನ್ರಿನೇ ಬರ್ತಾ ಇದೆ. ನಮ್ಮ ಕಾಂಪಿಟೇಷನ್ಗೆ ಯಾವತ್ತೂ ಹೇಳ್ಬಾರ್ದು ಏನ್ ಮಾಡ್ತಿದ್ದೀವಿ. ಓಹೋ ಕ್ಯೂಟ್. ನಿಮ್ ಬ್ಲಾಗರ್ ಏನೋ ತುಂಬಾ ಕ್ಯೂಟ್ ಆಗಿ ಮಾಡ್ತಾ ಇದಾರೆ ನೋಡಿ ಅಲ್ಲ. ಎಲ್ಲದ ಅವಳೆ 100%. ಇಲ್ಲ ಹಂಗೇನಿಲ್ಲ. ಗೆಲ್ಲದ್ ಇಂಪಾರ್ಟೆಂಟ್ ಅಲ್ಲ, ಎಫರ್ಟ್ ಈಸ್ ಇಂಪಾರ್ಟೆಂಟ್. ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್ ಗೈಸ್. ನಾನು ಅವಾಗೇ ಹೇಳಿದೆ. ಹಾ, ಗೆಲ್ಲದ್ ಯಾರಾದ್ರೂ ಗೆಲ್ಬೋದು, ಬಟ್ ಅಲ್ಲಿ ಬಂದು ಅದನ್ನ ಮಾಡಿ ತೋರ್ಸೋದೇ ಒಂದು ಸಾಧನೆ. ಈ ಪೇಂಟ್ ಕೂಡ ಆಚೆ ಬರೋದ್ರಲ್ಲೇ 20 minutes ಆಗೋಗುತ್ತೆ. ನೋಡಿ ಗೈಸ್, ನಿಮ್ ಬ್ಲಾಗರು ಪೇಂಟ್ ಮಾಡೋದಿರ್ಲಿ, ಅದನ್ನ ಆಮೇಲೆ ಸಾರ್ಟ್ ಮಾಡಕ್ ಅವ್ರಿಗೆ 1 hour ಬೇಕು ಗೈಸ್. ಈಗ ಇದೆಲ್ಲ ಆದ್ಮೇಲೆ ತಿಳಿದ್ರೆ ಯಾ, ನೀವ್ ಅದನ್ನೇ ಇವ್ರು ಸಾರ್ಟ್ ಮಾಡೋದೊಂದು ಲಾಗ್ ಮಾಡಿದ್ರೆ ಅಟ್ಲೀಸ್ಟ್ 1 hour ಆಗುತ್ತೇನಾ. ಯಾಕಂದ್ರೆ ಅವ್ರು ಇಡೋ ಸ್ಟೈಲಲ್ಲಿ ಐತಲ್ಲ, ಮೇಲೆ ಕೆಳಗೆ, ಆ ಪೇಂಟರ ಬೇಜಾರಾಗಿರ್ತಾವಿಲ್ಲ, ನಾವರ ಬೇಜಾರಾಗಿರ್ತೀವಿ. ಸುಧಾರಿಸ್ಕೊಳ್ಳಿ. ಹೋ, ಒಂದು ಸೊಳ್ಳೆ ಮತ್ತೆ ಕೆನ್ನೆ ಮೇಲೆ ಬಂದು ಖಚಿತ. ಇದು ಒಂದಲ್ಲ, ಒಂದು ಮೊಟ್ಟೆ ಕತೆ ಹತ್ರ ಒಂದು ಸೊಳ್ಳೆ ಕತೆ. ಓಹೋ, ಒಂದು ಸೊಳ್ಳೆಯಿಂದ ಕಚ್ಚಿಸ್ಕೊಳ್ಳೋ ಕತೆ. ಓ, ಅದು ಒಂದೇ ಸೊಳ್ಳೆ ಕಚ್ಚುತ್ತಾ ನಿಮ್ಗೆ? ಬೇರೆ ಬೇರೆ ಸೊಳ್ಳೆ ಕಚ್ಚಲ್ಲ? ಹಾ, ನೋಡಿ ಇಲ್ಲಿ. ಹಾಗೆ ಇದೆ. ಎಷ್ಟು ಕಚ್ಚ ನೋಡಿ ಇಲ್ಲಿ. ಪ್ಲೀಸ್ ಫ್ಯಾನ್ ಹಾಕ್ರಿ, ತುಂಬಾ ಕಷ್ಟ ಇದಾವೆ ಸೊಳ್ಳೆ. ಓಕೆ, ಹಾಕಿದ್ದೀನಿ ನೋಡಿ ಫ್ಯಾನ್. ಪೇಂಟ್ ಏನ್ ಡ್ರೈ ಆಗಲ್ಲ? ಇಲ್ಲ. ನೋಡಿ ಎಷ್ಟು ಇಲ್ಲಿ ಎಷ್ಟು ಕಡೆ ಕಚ್ಚೋಯ್ತು. ಎಷ್ಟು ಸೊಳ್ಳೆ ಕಚ್ತಾ ಇಲ್ಲ. ಅದ್ರ ಕೆಳಗೆಲ್ಲ ಹೋಯ್ತು. ಥಂಬ್ ಪ್ರಿಂಟ್. ಓಹೋ, ಥಂಬ್ ಪ್ರಿಂಟ್. ನೋಡಿ ಗಾಯ್ಸ್, ಥಂಬ್ ಪ್ರಿಂಟ್. 15 minutes left. 15 minutes guys. ಆಗಲ್ಲ, ನಾನು 15 minutes ಅಲ್ಲಿ ಅಲ್ಲ. ನೀನು ತಗೊಂಡ್ಬಿಟ್ರೆ ಒಂದು ನಿಮಿಷ. ಬ್ಲ್ಯಾಕ್ ಹತ್ತಿದೆ ನನಗೆ, ಅದಕ್ಕೆ ಬೇಕು. ಓಕೆ, 15 minutes ಅಲ್ಲಿ ಲಾಗರ್ ತಗೊಂಡಿರೋದು ಸ್ವಲ್ಪ ಡಿಫಿಕಲ್ಟ್ ಇದೆ, ಆಗಲ್ಲ ಅಂತಿದ್ದಾರೆ. ನೋಡೋಣ, ಆಗ್ಬೋದು. ಮೊದ್ಲೇ ಯಾಕೆ ಅಲ್ಲಿ ಸ್ವಲ್ಪ ಪೇಂಟ್ ಡ್ರೈ ಆದಂಗಿದೆ. ಈ ಎಲ್ಲೋ ಮಾಡ್ಕೊ, ರೆಡ್ ತಗೋಣ. ಗ್ರೀನ್ ಹಾಕಿದ್ರೆ ಆಮೇಲೆ ಕಾಂಟ್ರವರ್ಸಿ ಆಗುತ್ತೆ. She is Sanatani guys. Orange. ಆಮೇಲೆ ಆಪಲ್. ಓಕೆ, ಆರೆಂಜ್ ಅಂಡ್ ಆಪಲ್ ಜೊತೆಗೆ ನಿಂತ್ರೆ ಏನಾಗುತ್ತೆ ಹೇಳಿ? ಏನಾಗುತ್ತೆ ನೀವ್ ಹೇಳ್ರಿ. ನನಗ್ ಗೊತ್ತಿಲ್ಲ. ಜ್ಯೂಸ್ ಆಗ್ಬೋದು, ಇಲ್ಲ ಫ್ರೂಟ್ ಸಲಾದ್ ಆಗ್ಬೋದು.
ಎಕ್ಸ್ಪರ್ಟ್ ಆನ್ಸರ್ ಎಕ್ಸ್ಪರ್ಟ್ ಆನ್ಸರ್. ಬೈ ಒನ್ ಅಂಡ್ ಎನಿ ಆನ್ಸರ್. ಏನ್ ಆಪಲ್ ಮತ್ತೆ ಆರೆಂಜ್ ಜೊತೆಗೆ ನಿಂತ್ರೆ ಏನಾಗುತ್ತೆ? ಆಪಲ್ ಅಂಡ್ ಆರೆಂಜಾ? ಹ್ಮ್. ಆಪಲ್ ಆರೆಂಜ್ ಒಂದ್ ನಿಂತ್ರೆ ಸಿಂದೂರ್ ಆಗ್ತಾವ. ಸಿಂದೂರ್ ಕಲರ್ ಬರುತ್ತೆ. ಉಫ್, ಕೇಳಿಸ್ಕೊಂಡ್ರ? ಸಿಂದೂರ್. ಏನ್ ಪ್ಲಸ್ ಸರಿನೇ ಇಲ್ಲ ಇದು. ಏ ಚಿಟ್ಕಿ ಮತ್ತ್ ಬೇರೆ ತಗೋ. ಸಿಂದೂರ್ ಕಿ कीमत ಎಲ್ಲವೂ ಗೆದ್ ನಿಂತಾವ ಇದ್ರ. तुम क्या जानो. ಅದ್ ಯಾಕಂದ್ರೆ ನಾನು ರಫ್ ಯೂಸ್ ಮಾಡೀನಿ ಸ್ವಲ್ಪ ಅದಕ್ಕೆ. एक चुटकी सिंदूर की कीमत तुम क्या जानो. लॉगर बाबू ओ लग. ನಾನು ಯಾವತ್ ಸ್ವಲ್ಪ ರಫ್ ಯೂಸ್ ಮಾಡೀನಲ್ಲ, ಯಾ ಅವು ಸ್ವಲ್ಪ ಒಣಗ್ಬಿಟ್ಟಾವೆ, ತಂದೆ ಗೆದ್ಬಿಟ್ಟಾವೆ. ಅದಕ್ಕೆ ಇದು ಸರಿಯಾಗಿ ಯಾವ್ದು ಚೂಪಾಗಿರೋ ಮಾಡ್ಬೇಕು ಬರ್ತಾನೆ ಇಲ್ಲ. ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ. ಅವಳು ಚೆನ್ನಾಗಿರೋದು ತಗೊಂಡ್ಬಿಟ್ಟಿದ್ದಾಳೆ. ನಂಗೆ ಅದ್ ಕೊಟ್ಟು ಇಲ್ಲ, ಇಟ್ಸ್ ಓಕೆ. ಓಹ್ 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 ಓಹ್. ಸೆವೆಂಟೀನ್ ಮಿನಿಟ್ಸ್ ಡನ್. ಆದಂಗೆ ಇದು. ಡನ್ 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 ದೇ ದನಾದನ್ ದೇ ದನಾದನ್ ದೇ ದನಾದನ್. ಕ್ಯೂಟ್. ಇಬ್ರು ತುಂಬಾ ಕ್ಯೂಟ್ ಆಗಿ ಮಾಡ್ತಾ ಇದಾರೆ. ನೋಡೋಣ ಯಾರ್ದು ಕ್ಯೂಟ್ ಆಗುತ್ತೆ ಅಂತ. ಕ್ಯೂಟಿ ಪಾಯ್. ಹಾಯ್ ಹಾಯ್. ಓಹ್ ಓಹ್. ಬ್ಲೂ ಪ್ಯಾಂಟ್, ಲ್ಯಾವೆಂಡರ್ ಟಾಪ್. ಓಹ್, ನೈಸ್ 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 ನೈಸ್. ಓಹೋ, ಬೇರೆ ಕಲರ್ ಮಾಡಿದ್ರು. ಬ್ಲೂ ಅಲ್ಲಿ ಸ್ವಲ್ಪ ಬ್ಲ್ಯಾಕ್ ಇದು ಮಾಡ್ಕೊಂಡ್ರು, ಅದಕ್ಕೆ ಅದು ಸ್ವಲ್ಪ ಗ್ರೀನ್ ಶೇಡ್, ಪಾಚಿ ಗ್ರೀನ್ ಶೇಡ್ ಬಂತು ಗೈಸ್. ಬ್ಲ್ಯಾಕ್ ಬೇಕಾಗಿದ್ ಮಿಸ್ಟೇಕ್ ಆದ್ರಿ. ಗುಡ್. ಆಹಾ, ತುಂಬಾ ಕ್ಯೂಟ್ ಕಲರ್ಸ್ ಇದಾವೆ ಅಲ್ಲ. ಬೇಬಿ ಪಿಂಕ್, ಅದು ಸಿ ಗ್ರೀನ್, ಲ್ಯಾವೆಂಡರ್, ಹಾ, ಬೀಜು, ಅದು ಕಲರ್ಸ್ ತುಂಬಾ ಚೆನ್ನಾಗಿದಾವೆ. ನಾರ್ಮಲ್ ಕಿನ್ನ ಹಟ್ಕೆ ಇದಾವೆ ಅಲ್ಲ ಕಲರ್ಸ್. ಚೆನ್ನಾಗಿ ಅನ್ನಿಸ್ತಾ ಇದೆ. ಅದಕ್ಕೆ 12 ಶೇಡ್ಸ್ ಪ್ರೈಸ್ ಇದೆ ಅಲ್ಲ. ಹಾ, ಇವ್ರು ಇಷ್ಟರಲ್ಲೇ ಇಸ್ಕೊಂತಾರೆ 6 ಶೇಡ್ಸ್. ಓ ಗೊತ್ತಾದ ಗೈಸ್ ನಿಮಗೆ? 12 ಶೇಡಿನ ಕಾಸು ಇವ್ರು 6 ಶೇಡ್ಗೆ ಇಸ್ಕೊಂತಾರೆ. ಯಾಕಂದ್ರೆ ಇವ್ರದ್ದು ಕಲರ್ ಇದೆಲ್ಲ ತುಂಬಾ ಕ್ಯೂಟ್ ಇದಾವೆ, ರೇರ್ ಕಲರ್ಸ್. ಹಾ, ಬ್ಯಾಗ್ ಅಲ್ಲಿ ಏನು ಪೆನ್ಸಿಲ್ ಕೊಂಡು ಇದೆ. ಬ್ಯಾಗ್ ಮಾರ್ಕರ್ ಕೇಳು. ಹಾ, ಬ್ಯಾಗ್ ಅಲ್ಲಿ ಇದೆ. ಬ್ಯಾಗ್ ಇಲ್ಲಿದೆ ಅಲ್ಲ, ಇದು ಕವರ್ ಅಲ್ಲಿ ಎದುರುಗಡೆ ಇಟ್ಟಿವಲ್ಲ ಮಾರ್ಕರ್ಗಳು. ಯಾವ್ದು ಬ್ರಷ್ ಇವಳತ್ರ ಹ್ಮ್ ಥಿನ್ ಇಲ್ಲ, ಸೊ ಥಿನ್ ಸ್ಟ್ರೋಕ್ಸ್ ಬೇಕಂದ್ರೆ ಪೆನ್ಸಿಲ್ ಅಲ್ಲ ಇವಾಗ ಕವರ್ ಮಾಡ್ತಾ ಇದೀನಿ. ಅದ್ರ ಮೇಲೆ ಪೇಂಟ್ ಹಾಕ್ತೀಯಾ? ಇದು ಪೇಂಟ್ ಮಾಡಕ್ ಆಗಲ್ಲ, ಯಾಕಂದ್ರೆ ಯಾವ್ದು ಬ್ರಷ್ ಆ ಥರದ್ದು ಇಲ್ಲ. ಅದಕ್ಕೆ ಡೈರೆಕ್ಟ್ ಪೆನ್ಸಿಲ್ ಇಂದಾನೇ ಅದಕ್ಕೆ ಇದನ್ನ. ಬಟ್ ಅದು ರಾಂಗ್ ಅಲ್ಲ, ಸ್ವಲ್ಪ ನೀವು ಪೇಂಟ್ ಯೂಸ್ ಇಲ್ಲ, ಪೇಂಟ್ ಮಾಡಕ್ಕೆ ಬ್ರಷ್ ಇಲ್ಲ ಅಂತದು. ನೀವು ಇದು ಬ್ರಷ್ ಇಂದ ಬ್ಯಾಕ್ ಸೈಡ್ ಕಾರ್ನರ್ ಇಂದ ಡಿಪ್ ಮಾಡಿ. ಇಲ್ಲ, ಆಗಲ್ಲ. ಸಿಕ್ಕಾಪಟ್ಟೆ ತೆಳ್ಳಗಿರೋ ಬ್ರಷ್ ಬೇಕು, ಅದಿಲ್ಲ. ಲೆಟ್ ಮಿ ಟ್ರೈ ವಿತ್ ದಿಸ್. ಮೋಸ್ಟ್ಲಿ ಇದರಿಂದ ಆಗ್ಬೋದು. ಪೆನ್ಸಿಲ್ ಇಂದ ಮಾಡ್ಕಂದೆ. ಯಾ, ಆಗ್ತಾ ಇದೆ. ನೋಡಿ ಗೈಸ್, 20 minutes ಓವರ್. 10 minutes. 10 minutes. 10 minutes. 10 ನಿಮಿಷದಲ್ಲಿ ಎಷ್ಟು ನಿಮಿಷಗಳು ಇರುತ್ತವೆ? 10 ನಿಮಿಷದಲ್ಲಿ 9 ನಿಮಿಷಗಳು ಇರುತ್ತವೆ. ಯಾಕಂದ್ರೆ 1 ನಿಮಿಷ ಮುಗೀತು ಅವ್ರು ಕೇಳಬೇಕಾದ್ರೆ. ಅದಕ್ಕೆ ನಾವ್ ಹೇಳಿದ್ವಿ 10 ನಿಮಿಷದಲ್ಲಿ 9 ನಿಮಿಷ ಇರ್ತವೆ. ಯಾಕಂದ್ರೆ ನಾವು ಕೇಳೋದ್ರಲ್ಲೇ 1 ನಿಮಿಷ ಆಗೋಯ್ತು. ಅದು ಕೊಡ್ತೀಯಾ? ಪಿಂಕ್
ನಮ್ಮ ಮ್ಯಾಥ್ಸ್ ಟೀಚರಿಗೆಲ್ಲ ಬೈಬೇಡಿ, ನಾವು ಕರೆಕ್ಟ್ ಆಗಿ ಹೇಳ್ತಾ ಇದೀವಿ ನೋಡಿ. ನಮ್ಮ ಮ್ಯಾಥ್ಸ್ ಟೀಚರ್ಗೆ ಬೈಯಷ್ಟು ದೊಡ್ಡವರಾಗ್ಬಿಟ್ರೆ ನಿಮ್ ಬ್ಲಾಗರ್. ಅವ್ರು ಎಲ್ಲಿದ್ದಾರೆ ಏನು ನಮಗ್ ಗೊತ್ತಿಲ್ಲ ಗೈಸ್. ಆಕ್ಚುಲಿ ಅವರು ನೇಮ್ ಬಂದ್ಬಿಟ್ಟು ಬ್ಲಾಕ್ ಆಗೋಗಿದೆ, ಯೂಸ್ ಮಾಡಕ್ ಬರ್ತಾ ಇಲ್ಲ. ಯಾವುದು? ನೀರು. ಓಕೆ ಓಕೆ ಓಕೆ. ನೀರೆಲ್ಲ ಬ್ಲಾಕ್ ಆಗೋಗಿದೆ ನನಗೆ. ಹ್ಮ್. ಲೈಟ್ ಕಲರ್ ಬೇಕು. ಒಣಗೋಗಿದೆ. ಥೋड़ा थोड़ा भाग भाग सा, थोड़ा थोड़ा भाग सा, थोड़ा थोड़ा जाग जाग सा. ಥೋಡಾ ಸಾ ಲಾ 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 ಲಾ. ಇನ್ನೊಂದು ಕಲರ್ ಟ್ಯೂಬ್ ಕಲರ್ ಯೂಸ್ ಮಾಡಿದ್ರು ಗೈಸ್ ನಿಮ್ ಬ್ಲಾಗರ್. ಲೈಟ್ ವೈಟ್ ಸಿಗ್ತಾ ಇಲ್ಲ, ಅದಕ್ಕೆ ಟ್ಯೂಬ್ ಅಲ್ಲಿ ಇರೋ ವೈಟ್ ಯೂಸ್ ಮಾಡ್ತಾ ಇದೀನಿ. ಓಕೆ, ಅದು ಸ್ವಲ್ಪ ಲೈಟ್ ಮಾಡ್ಬೇಕು ಅಂತನಾ? ಮಿಕ್ಸ್ ಮಾಡ್ಬೇಕಿತ್ತು. ಹ್ಮ್. ಓಹೋ, ಅರೆ ಓ, ನಾನು ಏನಪ್ಪ ಇವ್ರು ಈ ತರ ಮಾಡಿದ್ರು, ಮಿಸ್ಟೇಕು ರಾಂಗ್ ಮಾಡಿದ್ರೇನೋ ಅನ್ಕೊಂಡೆ. ಬಟ್ ಅವ್ರು ಮಾಡ್ತಾ ಇರೋ ವೇನೇ ಅದು. ಕೋಪಕ್ಕೂ ಒಂದು ಕೈ. ನಾನು ಏನ 6 minutes ಕುಚುಕು. ನೋಡಿ 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 ಸ್ವಾಮಿ, ನಾವಿರೋದೇ ಹೀಗೆ. ನೋಡಿ ಸ್ವಾಮಿ, ಇವ್ರು ಎಳೆದಿರೋದು ನೋಡಿ, ಇವ್ರು ಹಾಕಿರೋದು ನೋಡಿ. ಇವ್ರೇನ್ ಪೇಂಟ್ ಮಾಡ್ತಾರ ಇಲ್ಲ ಎಳ್ದಾಡ್ತಾರ? ಯಾವನಿಗ್ ಗೊತ್ತು, ಯಾವನಿಗ್ ಗೊತ್ತು. ಯಾವ್ದು ಬ್ಲ್ಯಾಕ್ ಡ್ರೈ ಆಗಿದೆ ಅಂತ ಹೇಳ್ತಾ ಇದಾರೆ ನೋಡಿ. Guys, 5 minutes left, guys. ಬ್ರಷ್ ಸರಿಯಿಲ್ಲ ಗೈಸ್. ವಿ ನೀಡ್ ನ್ಯೂ ಪೇಂಟಿಂಗ್ ಕಿಟ್. ನೋಡಿ ಗೈಸ್, ಇವ್ರು ನಾನ್ ಆರ್ಟಿಸ್ಟ್ ಕರ್ಕೊಂಡ್ ಬಂದ್ರೆ ಹೀಗೆ ಒಂದ್ 10 ಹೆಸರು ಇರ್ತಾರೆ. ಇದು ಸರಿ ಇಲ್ಲ, ಅದು ಸರಿ ಇಲ್ಲ. ಯಾಕಂದ್ರೆ ಅವ್ರು ಅಲ್ಲ ಎಲ್ಲ ನೆಟ್ಟಿಗೆ ನಾವು ಪೇಂಟ್ ಮಾಡೋಷ್ಟು ಐತೆ. ನಮಗೆ ಸರಿಯಾಗಿ ಕೊಟ್ರೆ ಅದೇ ನಿಮ್ಮ ಆರ್ಟಿಸ್ಟ್ ಇದಾರೆ, ಅವ್ರು ಮಾಡ್ತಾನೆ ಇರ್ತಾರಲ್ಲ, ಅವ್ರಿಗೆ ಗೊತ್ತು ಎಲ್ಲಿ ಏನು ಅಂತ. ಅದನ್ನ ಅಡ್ಜಸ್ಟ್ ಮಾಡಿ ಅವ್ರು ಯಾರಿಗೆ ಮಾಡ್ಕೊಳ್ಳಿ. ಅದರಿಂದ ಪೇಂಟ್ ಬಂದಾಗ ಮುಂದೆ ಡ್ರೈ ಆಗಿದೆ ಅಂತ ಕಟ್ ಮಾಡಿದ್ರು ಮತ್ತೆ ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಿಂಗೆ ಬಸ್ ತಲೆ ಉಪಯೋಗಿಸಿ, ತಲೆ ಉಪಯೋಗಿಸಿ, ತಲೆ. ಇದ್ರಲ್ಲಿ ಯಾವ ಮಾತು ನಡೆಯುತ್ತೋ ಯಾವ್ದು ಇಲ್ಲ, ಸುಮ್ಮನೆ ಐತೆಲ್ಲ ಅಷ್ಟೇ. ಆಬ್ವಿಯಸ್ಲಿ ವಿನ್ನರ್ ಅವಳೆ. ಏನೋ ಒಂದು ಟ್ರೈ ಮಾಡಿವಪ್ಪ. ಬಟ್ ನೀವು ಹೇಳಿದ್ದಕ್ಕೂ ಮಾಡಿದ್ದಕ್ಕೂ ತುಂಬಾ ಡಿಫರೆನ್ಸ್ ಇದೆ. ಯು ಡಿಡ್ ವೆಲ್. ಗೆಳೆಯ 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 ಅಂತ ಮಾಡಿದ್ದಾರೆ. ಇಷ್ಟು ಚಿಕ್ಕ ಕ್ಯಾನ್ವಸ್ ಅಲ್ಲಿ ಪ್ರಾಪರ್ ಹ್ಯೂಮನ್ ನ ತೋರ್ಸ್ಬೇಕು ಒಬ್ಬ ನಾನ್ ಆರ್ಟಿಸ್ಟ್ ಆಗಿ. ಅಂದ್ರೆ ನಮಗೆ ಸ್ವಲ್ಪ ಟೈಮ್ ಬೇಕು, ಆಗಲ್ಲ ಅಂತ ಏನಿಲ್ಲ, ಟೈಮ್ ಬೇಕು. ಬಟ್ ಅವಳು ಮಾಡಿ 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 ಅವಳಿಗೆ ಪ್ರಾಕ್ಟೀಸ್ ಇದೆ, ಸೊ ಅವಳು ಬೇಗ ತೋರಿಸ್ತಾಳೆ. ಓಕೆ, ಥ್ಯಾಂಕ್ ಯು. ಹಂಪಿ ಡಂಪಿ ಮಾಡಿದ್ದಾರೆ. ಎಸ್. ಇದು ಗೆಳೆಯ ಅಂತ ನೋಡಿ. ಇದ್ರಲ್ಲಿ ಏನಿದೆ ಈಗಿರಿ, ಸ್ವಲ್ಪ ಟೈಮ್ ಓವರ್ ಮಾಡ್ಬಿಡೋಣ. ಇಲ್ಲ ಇಲ್ಲ ಇನ್ನ ಹೇಳ್ತೀನಿ ನಾನು. ಇಲ್ಲ, ಒಂದ್ ಕೆಲಸ ಮಾಡ್ತೀನಿ, ನಾನು ಎಕ್ಸ್ಪ್ಲೈನ್ ಮಾಡೋವಾಗ ಅವಳಿಗೆ ಬೋನಸ್ ಟೈಮ್ ಸಿಗಲಿ. ಇಲ್ಲ ಇಲ್ಲ ಆಯ್ತು, 30 minutes. ಇಲ್ಲ ಇಲ್ಲ ಆಗಿಲ್ಲ ಇನ್ನ 3 ನಿಮಿಷ ಇದೆ. 30 seconds ಇದೆ ಇನ್ನ ಅಷ್ಟೇ. ಇಲ್ಲ, ಇಲ್ಲಿನ 3 ನಿಮಿಷ ತೋರಿಸ್ತಾ ಇದೆಲ್ಲ. ನಾನು ಶೂಟ್ ಸ್ಟಾರ್ಟ್ ಮಾಡಿ. ನೀವು ಶೂಟ್ ಅವಳು ಇಂಟ್ರೋ ಎಲ್ಲ ತಗೊಂಡಿರಲ್ಲ. 3 minutes ಇದೆ ಮಮ್ಮ. ಎಂಜಾಯ್. ಅದಕ್ಕೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಓಕೆ, ಇಲ್ಲಿ ನೋಡಿ, ಹಂಪ್ಟಿ ಡಂಪ್ಟಿ. ನಾವೆಲ್ಲರೂ ಪೋಯಮ್ ರೀಡ್ ಮಾಡಿರ್ತೀವಲ್ವಾ, ಹಂಪ್ಟಿ ಡಂಪ್ಟಿ ಅಂತ.
ಅವರು ಆಕ್ಚುಲಿ ಹಂಪ್ಟಿ ಡಂಪ್ಟಿ ಒಬ್ಬರೇ ಪರ್ಸನ್, ಬಟ್ ನಾನು ಅವ್ರನ್ನ ಡಿವೈಡ್ ಮಾಡಿದ್ದೀನಿ. ಸಿನ್ಸ್ ಕ್ಯಾನ್ವಸಿನ ಶೇಪ್ ತುಂಬಾ ಸ್ಮಾಲ್ ಇತ್ತು, ಅದಕ್ಕೆ ಅವ್ರನ್ನ ನನ್ನ ಥಂಬಲ್ಲಿ ಪೇಂಟ್ ಮಾಡಿ ಹಂಪ್ಟಿ ಡಂಪ್ಟಿನ ಹಿಂಗೆ ತೋರಿಸಿದ್ದೀನಿ. ಹಂಪ್ಟಿ ಡಂಪ್ಟಿ ಜೊತೆ ಇದ್ರೇನೆ ಯಾವಾಗ್ಲೂ ಚೆನ್ನಾಗೆ. ಅದಕ್ಕೆ ಅವ್ರನ್ನ, ಸಿನ್ಸ್ ನಾನು ಕರ್ನಾಟಕ ಇಂದ ಬರ್ತೀನಿ, ಫ್ರೆಂಡ್ ಅಂದ್ರೆ ಗೆಳೆಯ ಅಲ್ವಾ, ಹಂಪ್ಟಿ ಡಂಪ್ಟಿ ಇಬ್ರು ಮೇಲ್, ಸೊ ಅದಕ್ಕೆ ಗೆಳೆಯ ಅಂತ. ಅದನ್ನ ಗೋಲ್ಡನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾಕೆ ಮಾಡಿದ್ದೀನಿ ಅಂದ್ರೆ ಸನ್ ಯಾವಾಗ್ಲೂ ರೈಸ್ ಆಗುತ್ತಲ್ಲ, ಆ ತರನೇ ನಮ್ ಫ್ರೆಂಡ್ಶಿಪ್ ಇನ್ನ ಮೇಲ್ ಹೋಗ್ತಾ ಇರುತ್ತೆ ಅಂತ. ಅದು ಸೆಟ್ ಆಗಬಹುದು ಅಂದ್ರೂ ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಮೇಲ್ ಬರುತ್ತೆ ಅಂತ. ಇದು ಇಬ್ರು ಹಿಂಗೆ ಕೈ ಈ ತರ ಹೈಫೈ ಮಾಡಿರೋದು, ಇದು ಹೈಫೈ, ಇಲ್ಲಿ ಡೀಟೇಲಿಂಗ್ ಇದೆ ಹೈಫೈ ಅಂತ. ಅದ್ರ ಮೇಲೆನೆ ಎಕ್ಸಾಕ್ಟ್ಲಿ ಒಂದ್ ಸ್ಮಾಲ್ ಹಾರ್ಟ್ ತೋರ್ಸಕ್ಕೆ, ಪಿಂಕ್ ಹಾರ್ಟ್, ಅದು ಪಿಂಕ್ ಕಲರ್ ಇಲ್ಲಿ ನಾನು ಬ್ಯಾಕ್ ಗ್ರೌಂಡ್ ಅಲ್ಲಿ ಪಿಂಕ್ ಕೊಟ್ಟು ಅದ್ರ ಮೇಲೆ ಈ ತರ ರೆಡಿಶ್ ಆಮೇಲೆ ಸ್ವಲ್ಪ ಗೋಲ್ಡನ್ ಮಿಕ್ಸ್ ಮಾಡಿ ಹಾರ್ಟ್ ಕೊಟ್ಟಿದ್ದೀನಿ. ಪಿಂಕ್ ಅಂದ್ರೆ ಫ್ರೆಂಡ್ಶಿಪ್ ಅಂತ ತೋರ್ಸಕ್ಕೆ. ಅಂಡ್ ಇದು ಹಂಪ್ಟಿ ಡಂಪ್ಟಿನ ಯಾವಾಗ್ಲೂ ನೀವು ಪೋಯಮ್ ಅಲ್ಲಿ ರೀಡ್ ಮಾಡಬೇಕಾದ್ರೆ ಹಿಂದ್ಗಡೆ ನೇಚರ್ ಇರುತ್ತಲ್ಲ, ಅದಕ್ಕೆ ನಾನು ಕಲರ್ ಥೀಮಿಂಗ್ ಮಾಡಿ ಹಾರ್ಟಿಗೆ ಮ್ಯಾಚ್ ಆಗಂಗೆ ಟ್ರೀಸ್ ಅನ್ನ ಅಕ್ಕಪಕ್ಕ ತೋರ್ಸಿದೀನಿ. ಆಮೇಲೆ ಇನ್ನೂ ಒಂದ್ ಸ್ಪೆಷಾಲಿಟಿ ಏನಂದ್ರೆ ಟ್ರೀನ್ ಬ್ರಾಂಚಸ್ ಎರಡೆರಡು ಇದೆ, ಅಂದ್ರೆ ಜೊತೆಗಿರ್ತಾರೆ ಯಾವಾಗ್ಲೂ ಅಂತ. ಅಂಡ್ ಸಿನ್ಸ್ ಎಲ್ಲಾನು ಕಲರ್ಸ್ ಬಂದ್ಬಿಟ್ಟು ಸ್ವಲ್ಪ ಡಾರ್ಕ್ ಇತ್ತು ಇಲ್ಲೆಲ್ಲ, ಅದಕ್ಕೆ ಬ್ಲ್ಯಾಕ್ ಇಂದ ಔಟ್ಲೈನಿಂಗ್ ಕೊಟ್ಟಿದ್ದೀನಿ. ಆಮೇಲೆ ಇದು ಆರೆಂಜ್ ಹಂಪ್ಟಿ, ರೆಡ್ ಹಂಪ್ಟಿ ಅನ್ಕೊಳ್ರಿ. ಆಮೇಲೆ ಇಬ್ರು ಸ್ಮೈಲ್ ಮಾಡ್ತಿದ್ದಾರೆ, ಇಬ್ರು ಸೇಮ್ ಕಾಣಿಸ್ತಾರೆ, ಜಸ್ಟ್ ಕಲರ್ ಬೇರೆ ಅಷ್ಟೇ. ಸೊ ದಿಸ್ ಇಸ್ ಮೈ ಹಂಪ್ಟಿ ಡಂಪ್ಟಿ ಫ್ರೆಂಡ್ಶಿಪ್ ಡೇದು ಸ್ಪೆಷಲ್. ಥ್ಯಾಂಕ್ ಯು. ಕ್ಯೂಟ್ ಇದೆ ಅಲ್ವಾ? ಚೆನ್ನಾಗಿ ಮಾಡಿದೀರಾ, ವೆರಿ ಗುಡ್, ಥ್ಯಾಂಕ್ ಯು. ಇವ್ರು ಎಲ್ಲಿಗೆ ಬಂದ್ರು ನೋಡಿ. ಇನ್ನ ಎಷ್ಟು ಮಿನಿಟ್ಸ್ ಇದೆ? ಸ್ವಲ್ಪ ಲಾಗರ್ದು ಕಡೆ ಸ್ವಲ್ಪ ಧ್ಯಾನ ಕೊಡೋಣ. ಇನ್ನ 1 ನಿಮಿಷ ಇದೆ. ಓಕೆ, ಅವಳ್ದು ಬಿಡಿ, ಸೂಪರ್ ಆಗಿ ಮಾಡ್ತಿದ್ದಾಳೆ ಅವಳು. ಇನ್ನು 1 ನಿಮಿಷ ಇದೆ ಅಂತೆ ಗೈಸ್, ನೋಡೋಣ. 100% ಅವ್ಳು ಸ್ಕೆಚ್ ಪೆನ್ ಎಲ್ಲ ಯೂಸ್ ಮಾಡೋಣ, ನಾನು ಏನಿದ್ರು ಪ್ಯೂರ್ ಪೇಂಟಿಂಗ್. ಯಾ, ನೋಡಿ ಗೈಸ್, ನಾನು ಏನಿದ್ರು ಪ್ಯೂರ್ ಪೇಂಟಿಂಗ್. ಅವ್ಳು ಸ್ಕೆಚ್ ಪೆನ್ ಎಲ್ಲ ಯೂಸ್ ಮಾಡ್ತಿದ್ದಾಳೆ. ಹೇಳಿದ್ದೇನೆ ಆರ್ಟಿಸ್ಟಿಕ್ ಟ್ಯಾಲೆಂಟ್ ಅಂದ್ಮೇಲೆ ಅದು ಎಕ್ಸ್ಟ್ರಾ ಏನಾರು ಮಾಡೇ ಮಾಡ್ತಾರೆ. ನೋಡಿ 18 ಸೆಕೆಂಡ್ಸ್. ನೋಡಿ ಟಿಕ್ ಟಿಕ್ 1 ಹೇಳು 10 ಸೆಕೆಂಡ್ ಇದ್ದಾಗ. ಅದ್ರಲ್ಲಿ ಅವ್ ಹೇಳೋ ಅವಶ್ಯಕತೆನೇ ಇಲ್ಲ, ಆಗೋಗೈತೆ. ಫಿನಿಶಿಂಗ್ ಟಚ್ ಕೊಡ್ತಿದ್ದಾಳೆ ಅಷ್ಟೇ. ಅರೆ ನೋಡಿ, ಆದ್ರೂ ಕೂಡ 5 4 3 2 1 ಕರೆಕ್ಟ್ 30 minutes. ಹೇಳಿ ತಮ್ದು. ಆಕ್ಚುಲಿ ಫೇಸ್ ನನಗೆ ಬರಲ್ಲ ಡ್ರಾಯಿಂಗ್, ಯಾಕಂದ್ರೆ ಈ ಸೈಜ್ ಅಲ್ಲಿ ಮಾಡಕ್ಕೂ ಕಷ್ಟ. ಸೊ ಮಾಡಿದೀನಿ. ಅಂಡ್ ನಾವಿಬ್ರೆ ಸಿಸ್ಟರ್ಸ್. ಸೊ ಹೇರ್ ಅಲ್ಲಿ ನಾನು ಶೇಡಿಂಗ್ ಕೊಟ್ಟಿದ್ದೀನಿ, ರೆಡ್ ಬ್ರೌನ್, ನಮ್ದೇ ಹೇರ್ ಕಲರ್ ಮ್ಯಾಚ್ ಮಾಡಕ್, ರೆಡ್ ಬ್ರೌನ್ ಹೇರ್ ಕಲರ್. ಅಂಡ್ ಸ್ವಲ್ಪ ಉದ್ದ ಕೂದ್ಲಿರೋದು ನನಗೆ ಇಷ್ಟ, ಸೊ ನನಗೆ ಸ್ವಲ್ಪ ಹಂಗ ಉದ್ದ ಕೂದ್ಲ ಆ ತರ ಮಾಡ್ಕೊಂಡಿದ್ದೀನಿ. ಅವಳಿಗೂ ಉದ್ದ ರೆಸ್ಪೆಕ್ಟಿವ್ಲಿ. ನಾನು ಸ್ವಲ್ಪ ಕ್ರಾಪ್ ಟಾಪ್ ಹಾಕೊಳ್ಳೋ ಟೈಪ್ ಪರ್ಸನ್, ಅವಳು ಪಫ್ ಸ್ಲೀವ್, ಆಮೇಲೆ ಸ್ವಲ್ಪ ಲೂಸ್ ಫ್ರೀ ಇರೋ ಟಾಪು. ಅವಳಿಗೆ ಬ್ಲೂ ಜೀನ್ಸ್, ನಾನು ಒಂದು ಬ್ಲ್ಯಾಕ್ ಜೀನ್ಸ್ ಹಾಕೊಂಡಿದ್ದೀನಿ. ಅಂಡ್ ಇಬ್ರು ಫ್ಲವರ್ಸ್ ಕೈಯಲ್ಲಿ ಹಿಡ್ಕೊಂಡು ಪೋಸ್ ಕೊಡ್ತಿದೀವಿ ಅನ್ನಂಗೆ. ಇದೆ ನೋಡಿದ್ದ, ಚೆನ್ನಾಗ್ ಅನ್ಸ್ತು. ಮತ್ತೆ ಸನ್ ಮಾಡಿ, ಸ್ಕೈ ಮಾಡಿ, ಸ್ವಲ್ಪ ಫ್ಲವರ್ಸ್ ಎಲ್ಲ ಮಾಡೀನಿ. ಡೀಟೇಲ್ ಮಾಡ್ಬೇಕಂದ್ರೆ ಆಕ್ಚುಲಿ ಡ್ರೈ ಆಗ್ಬೇಕು ಅಕ್ರಿಲಿಕ್ ಯಾವಾಗ್ಲೂ. ಅದ್ರ ಹಸಿ ಅಕ್ರಿಲಿಕ್ ಮೇಲೆ ಇನ್ನೊಂದು ಶೇಡ್ ಮಾಡಕ್ ಬರಲ್ಲ ಅಂದ್ರು. ಎಸ್ ಅಷ್ಟು ಶೇಡಿಂಗ್ಸ್ ಮಾಡಿ ನಾನು ಮಾಡಕ್ ಟ್ರೈ ಮಾಡಿದೀನಿ. ಸೊ ಇದು ನನ್ನ ಪೇಂಟಿಂಗ್. ಅಂಡ್ ವೈಟ್ ಗ್ಯಾಪ್ಸ್ ಫಿಲ್ ಮಾಡ್ಬೇಕಂದ್ರೆ ಸ್ವಲ್ಪ ಡ್ರೈ ಆದ್ಮೇಲೆ ಮಾಡ್ಬೋದು. ಅಂಡ್ ಅದೇನಂತ ತೆಳ್ಳಗಿರೋ ಪರ್ಟಿಕ್ಯುಲರ್ ಬ್ರಷ್ ಇಲ್ಲ, ಇಷ್ಟು ಸ್ಮಾಲ್ ಕ್ಯಾನ್ವಸ್ ಅಲ್ಲಿ ಸ್ವಲ್ಪ ಸ್ಪೇಸ್ ಜಾಸ್ತಿ ಇದ್ದಿದ್ರೆ ಆ ದೊಡ್ಡ ಬ್ರಷಸ್ ಅಲ್ಲಿನೇ ಟಿಪ್ ಹಿಡಿದ್ಬಿಟ್ಟು ನಾನು ಮಾಡ್ಬಿಡ್ತಿದ್ದೆ. ಈಗ ಅದಿರ್ಲಿಲ್ಲ ಆಪ್ಷನ್ ಅಂತ ಸ್ಕೆಚ್ ಪೆನ್ ಅಲ್ಲಿ ಮಾಡಿದೆ. ಇದೆ ನನ್ನ ಪೇಂಟಿಂಗ್. ನೈಸ್, ಕ್ಲಾಪ್ಸ್ ಫಾರ್ ಬೋತ್. ನೈಸ್. ಸೊ ನೀವ್ ಹೇಳಿ ನಿಮಗೆ ಯಾರ್ ಪೇಂಟಿಂಗ್ ಜಾಸ್ತಿ ಇಷ್ಟ ಆಯ್ತು ಅಂತ. ಆಬ್ವಿಯಸ್ಲಿ ಬಟ್ ಡೈರೆಕ್ಟ್ ಆಗಿ ಅವರಿಗೂ ಮೆನ್ಷನ್ ಮಾಡ್ಬೋದು ಚೆನ್ನಾಗಿದೆ ಅಂತ, ಇಲ್ಲಾಂದ್ರೆ ಕಮೆಂಟ್ಸ್ ಅಲ್ಲೂ ಹಾಕ್ಬೋದು. ಹೀಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಚೆನ್ನಾಗಿರಿ, ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಟ್ ಮಾಡಿ, ಖುಷಿಯಾಗಿರಿ, ಆರೋಗ್ಯ ನೋಡ್ಕೊಳ್ಳಿ. ಬಾಕಿ ಇಂಟ್ರೋ ಇವಳು ಕೊಡ್ತಾರೆ. ಫ್ರೆಂಡ್ಶಿಪ್ ಡೇ ಇಂದ ಇಂಪಾರ್ಟೆನ್ಸ್ ಗೈಸ್ ಏನಂದ್ರೆ, ನಿಮ್ ಲೈಫ್ ಅಲ್ಲಿ ಫ್ರೆಂಡ್ಸ್ ಅಂದ್ರೆ ಆಚೆ ನೀವ್ ಯಾರನ್ನ ಸಿಗ್ತೀರಾ ಸ್ಕೂಲಲ್ಲಿ, ಕಾಲೇಜಲ್ಲಿ, ವರ್ಕ್ ಪ್ಲೇಸ್, ಅವ್ರಷ್ಟೇ ಅಲ್ಲ, ನಿಮ್ ಫ್ಯಾಮಿಲಿನೇ ನಿಮ್ದು ಫಸ್ಟ್ ಫ್ರೆಂಡ್. ಅದ್ರ ಜೊತೆ ನಿಮ್ ಕ್ಲೋಸ್ ಫ್ರೆಂಡ್ಸ್ ಯಾರಾದ್ರು ನಿಮ್ ಸಿಬ್ಲಿಂಗ್ಸ್ ಇದೆ ಅಂದ್ರೆ ಅವರು ನಿಮ್ ಫ್ರೆಂಡ್ಸ್ ಆಗಿರ್ಬೋದು. ಒಟ್ಟು ನಿಮ್ ಲೈಫಲ್ಲಿ ಹತ್ರ ಯಾವ ಒಂದ್ ಪರ್ಸನ್ ಇದಾರೆ ಯಾರ ಮೇಲೆ ನೀವು ಯಾವಾಗ್ಲೂ ನಿಮ್ ಕಾನ್ಸ್ಟೆಂಟ್ ನೀವು ಡಿಪೆಂಡ್ ಆಗ್ಬೋದು, ಅವರೇ ನಿಮ್ ಗೆಳೆಯ ಅಥವಾ ಗೆಳತಿ ಅಂತ. ಅವರಿಗೆ ಫ್ರೆಂಡ್ಶಿಪ್ ಡೇ ವಿಶ್ ಮಾಡಿ. ಸಾಧ್ಯ ಆಯ್ತಂದ್ರೆ ನಿಮ್ ಕೈಲಿ ಏನಾಗುತ್ತೆ, ಒಂದೊಂದು ಫ್ಲವರ್ ಆಗ್ಲಿ, ಒಂದ್ ಚಿಕ್ಕ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಕಾರ್ಡ್ ಆಗ್ಲಿ, ಏನಾದ್ರೂ ಒಂದು ಕೊಡಿ. ಅಂಡ್
ಅಂಡ್ ಫ್ರೆಂಡ್ಶಿಪ್ ಈ ಒಂದು ಬ್ಯೂಟಿಫುಲ್ ಸಂಬಂಧನ ಸೆಲಿಬ್ರೇಟ್ ಮಾಡಿ. ಇದನ್ನ ಹೇಳ್ತಾ ನಿಮ್ಮೆಲ್ಲರೂ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿರಿ. ಬಾಯ್, ಟೇಕ್ ಕೇರ್, ನಮಸ್ಕಾರ.